ಎಲ್ರಿಗೂ ನಮಸ್ಕಾರ. ಸದಾನಂದ ಸುವರ್ಣ ಅವರ ನೆನಪಿನ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗಿನ ಅರ್ಧ ದಿನವನ್ನು ನಾವು ಅವರ ಚಲನಚಿತ್ರಕ್ಕೆ ಸಂಬಂಧಿಸಿದ ನೆನಪನ್ನು ಮಾಡಿಕೊಂಡ್ರೆ, ಮಧ್ಯಾಹ್ನವನ್ನು ರಂಗಭೂಮಿಯ ಕುರಿತಾದ ಸ್ಮರಣೆಗೆ ಮೀಸಲಿಟ್ಟಿದ್ದೇವೆ. ರಂಗಭೂಮಿಯಿಂದ ಚಲನಚಿತ್ರಕ್ಕೆ ಹೋಗಿ ಅಲ್ಲೇ ಕಳೆದು ಹೋಗುವುದು ಒಂದು ಕ್ರಮವಾದರೆ, ರಂಗಭೂಮಿಯಿಂದ ಚಲನಚಿತ್ರಕ್ಕೆ ಹೋಗಿ ಚಲನಚಿತ್ರದಿಂದ ಮತ್ತೆ ರಂಗಭೂಮಿಗೆ ಬಂದು, ತುಳುನಾಡಿನಿಂದ ಮುಂಬೈಗೆ ಹೋಗಿ ಮುಂಬೈಯಿಂದ ಮತ್ತೆ ತುಳುನಾಡಿಗೆ ಬಂದು, ತುಳುನಾಡಿನ ರಂಗಭೂಮಿಯಲ್ಲಿ ಒಂದು ವಿಶೇಷವಾದ ಅದ್ಭುತವಾದ ಕೆಲಸವನ್ನು ಮಾಡಿ ಸ್ಮರಣೀಯರಾದ ಸದಾನಂದ ಸುವರ್ಣರನ್ನು ಮಂಗಳೂರಿನ ರಂಗಭೂಮಿಯ ರಂಗಮಿತ್ರರು ನೆನಪಿಸಿಕೊಂಡರು. ಮುಂಬೈಯಲ್ಲಿ ಅವರೊಂದಿಗೆ ಇದ್ದು ರಂಗದ ಅನುಭವಗಳನ್ನು ಅನುಭವಿಸಿದ ಮಿತ್ರರು ನೆನಪಿಸಿಕೊಳ್ಳುವ ಈ ಕಾರ್ಯಕ್ರಮದಲ್ಲಿ ನಾವೀಗ ಇದ್ದೇವೆ. ನಮ್ಮೊಂದಿಗೆ ಇಬ್ಬರು ಗಣ್ಯರು ನೆನಪುಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಗೋಪಾಲ್ ತ್ರಾಸಿಯವರು, ಅವರ ಪರಿಚಯವನ್ನು ಅವರು ಮಾತಾಡುವಾಗ ಮಾಡ್ತೇನೆ. ಸದ್ಯ ಮುಂಬೈ ನಿವಾಸಿಯಾಗಿದ್ದಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹಿರಿಯ ಮ್ಯಾನೇಜರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಇವರು ಮೂಲತಃ ಕುಂದಾಪುರ ತಾಲೂಕಿನ ತ್ರಾಸಿಯವರು. ರಂಗಭೂಮಿ ಸಾಹಿತ್ಯ ನಿರೂಪಣೆ ಹಾಗೂ ಪ್ರವಾಸ ಇವರ ಹವ್ಯಾಸಗಳು. ಈವರೆಗೆ 10 ವಿವಿಧ ಸಾಹಿತ್ಯ ಕೃತಿಗಳು ಪ್ರಕಟಗೊಂಡು 2 ಸಂಪಾದಿತ ಕೃತಿಗಳನ್ನು ಸಹ ಪ್ರಕಟಿಸಿದ್ದಾರೆ. ಹರ ಹರ ಮಹಾದೇವ ಟೆಲಿ ಧಾರಾವಾಹಿಯಲ್ಲಿ ಸಹ ಇವರು ಕೆಲವು ಎಪಿಸೋಡ್ಗಳಲ್ಲಿ ಅಭಿನಯಿಸಿದ್ದಾರೆ. 2018ರಲ್ಲಿ ಅಮೆರಿಕದ ಡೆಲ್ಲಾಸ್ ನಗರದಲ್ಲಿ ನಡೆದ ಅಮೆರಿಕದ ಅಕ್ಕ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜಯಂತ ಕಾಯ್ಕಿಣಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಶ್ರಾವಣ ಕವಿಗೋಷ್ಠಿಯಲ್ಲಿ ಸಹ ಭಾಗವಹಿಸಿದ್ದಾರೆ. ಶ್ರೀಯುತರು ಇದೀಗ ಮೊದಲಾಗಿ ಸದಾನಂದ ಸುವರ್ಣ ಅವರ ಮುಂಬೈ ರಂಗಜೀವನದ ಬಗ್ಗೆ ತಮ್ಮ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮಾತು ಮತ್ತು ಪದಗಳು ಸೋಲುವ ಸಮಯ ಇದು. ಬೆಳಗ್ಗಿಂದ ಕೂತ್ಕೊಂಡಾಗ ನನಗೆ ಈ ಭಾವನೆ ಮೂಡಿದ್ದು, ಮಾತಿಗೆ ಏನು ಬೆಲೆ ಇಲ್ಲ. ನಾವು ಸುವರ್ಣರ ಅವರ ಆಲೋಚನೆಯಲ್ಲೇ ಎಲ್ಲರೂ ಮಾತಾಡೋರು, ನಾಟಕ, ಸಿನಿಮಾ ಎಲ್ಲವನ್ನು ನಮಗೆ ಮೌನಕ್ಕೆ ಕೊಂಡೊಯ್ದದ್ದು. ಆ ಹಿನ್ನೆಲೆಯಲ್ಲಿ ಸುವರ್ಣರು ಸಹ ಅವರು ಮಾತಾಡಿದ್ದೇ ಕಡಿಮೆ, ಅವರು ಮೌನವೇ ಜಾಸ್ತಿ. ನಮಗೆ ನಾಟಕ ತರಬೇತಿ ಕೊಡುವಾಗೆಲ್ಲ, ರಿಹರ್ಸಲ್ ಮಾಡುವಾಗ, ಡೈಲಾಗ್ಸ್ಗಳನ್ನು ಹೇಳುವಾಗ ಪಾಸ್ ಕೊಡಿ, ಸಂಭಾಷಣೆ, ಮೌನಕ್ಕೂ ಅರ್ಥ ಇದೆ. ನಮ್ಗೆ ಆವಾಗೆಲ್ಲ ಅರ್ಥ ಆಗ್ತಿಲ್ಲಾಗಿತ್ತು. ಬಟ್ ಸುವರ್ಣರ ಒಡನಾಟ ಹೆಚ್ಚಾದಂಗೆ ಅವ್ರ ಜೊತೆ ಕೂತ್ಕೊಂಡ್ರೆ ಸಾಕು, ನಮಗೆ ಮಾತಾಡಬೇಕಂತೇನಿಲ್ಲ. ಆ ಮೌನಕ್ಕೆ ಇರುವ ಅರ್ಥ ಅದು. ಸುವರ್ಣರ ಮುಂಬೈ ರಂಗಭೂಮಿ ಬಗ್ಗೆ ಅದು ಈ 5-10 ನಿಮಿಷದಲ್ಲಿ ಮಾತಾಡುವಂಥದ್ದೇ ಅಲ್ಲ. ಅವರು 5-6 ದಶಕಗಳನ್ನು ಮುಂಬೈಯಲ್ಲಿ ಕಳೆದವರು. ಆದರೆ ನನ್ನ ಅನುಭವಗಳನ್ನು ನಾನು ಅನುಭವಕ್ಕೆ ನಿಷ್ಠೆಯಾಗಿ, ಹೇಗೆ ಸುವರ್ಣಂಥ ಮೇರು ಪ್ರತಿಭೆಯವರು ವಾಸ್ತವವಾದಿ ನಾಟಕಗಳನ್ನು, ವಾಸ್ತವವಾದಿ ಸಿನಿಮಾವನ್ನು ನೆಚ್ಚಿಕೊಂಡವರು. ಆಮೇಲೆ ಅವರು ಅಫ್ಕೋರ್ಸ್ ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡವರು. ನಾನು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಸುವರ್ಣ ಸರ್ ಜೊತೆ ರಂಗಭೂಮಿಯ ಹಿನ್ನೆಲೆಯಲ್ಲಿ ಮತ್ತು ಒಡನಾಟದ ಹಿನ್ನೆಲೆಯಲ್ಲಿ ಸ್ವಲ್ಪ ನನ್ನ ಮಾತುಗಳನ್ನು ಹಂಚಿಕೊಳ್ತೇನೆ. ಮೊಟ್ಟ ಮೊದಲಿಗೆ ನಾನು ಈಗ ನೆನೆಸ್ಕೊಳ್ಬೇಕು, ನಮ್ಮ ಜೊತೆ ಅವ್ರು ಹೇಳಿದರು, ಈಗ ನಟೀಶ್ ಅವರು, ಎಸ್ ಕೆ ಸುಂದರ್ ಅಂತ ಒಬ್ಬರು ಹಿರಿಯರು ಬರಬೇಕಿತ್ತು, ವೇದಿಕೆ ಹಂಚಿಕೊಳ್ಬೇಕಿತ್ತು. ಅವರು ಹಾಸ್ಪಿಟಲೈಸ್ ಆಗಿ ಇವತ್ತು ಬೆಳಿಗ್ಗೆಷ್ಟೇ ಡಿಸ್ಚಾರ್ಜ್ ಆದರು. ಗಿರಿಧರ್ ಕಾರ್ಕಳ್ ಅವರು ಸಹ ಬರಬೇಕಿತ್ತು. ಎಸ್ ಕೆ ಸುಂದರ್ ಜೊತೆ ಮಾತಾಡುವಾಗ ಸುವರ್ಣ ಸರ್ ಅವರು ಮಂಗಳೂರಿಗೆ ಬಂದ ಸಂದರ್ಭ, ಅದಕ್ಕೂ ಮೊದಲು ಸುವರ್ಣರು ಮುಂಬೈಗೆ ಬರುವುದು ಬೇಡ ಅನ್ನೋದು ನನ್ನಂಥವನದ್ದು, ಮಂಗಳೂರಿಗೆ ಬಂದು ನೆಲೆಸೋದು ಬೇಡ ಅನ್ನೋದು ನನ್ನಂಥ ಎಸ್ ಕೆ ಸುಂದರ್ ಮತ್ತು ಇನ್ನೊಬ್ಬ ವ್ಯಕ್ತಿ. ತುಂಬ ಜನ ಇದ್ದಾರೆ, ಬಟ್ ಸ್ವಲ್ಪ ಹೆಚ್ಚು ಒಡನಾಟ ಇಟ್ಕೊಂಡವರು ಪ್ರೊಫೆಸರ್ ಶಿವಬಿಲ್ಲವ ಅಂತ.
ಪ್ರೊಫೆಸರ್ ಶಿವಬಿಲ್ಲ ಅವರ ಮನೆಯಲ್ಲಿ ಸುವರ್ಣರು ಮಂಗಳೂರಿಗೆ ಸುವರ್ಣಗಿರಿ ಕಟ್ಟಡ ಆಗ್ತಾಯಿತ್ತು ಆವಾಗ ಕಟ್ಟುವ ಸಂದರ್ಭದಲ್ಲಿ ಎಸ್ ಕೆ ಸುಂದರ ಸಾರಿ ಶಿವಬಿಲ್ಲ ಅವರ ಮನೆ ಅವರ ಹತ್ರ ಇನ್ನೊಂದು ಮನೆ ಇತ್ತು ಅವರ ತಮ್ಮ ಪಕ್ಕದಲ್ಲಿ ಅಂಧೇರಿಯಲ್ಲಿ. ಅದು ಅವರ ತಮ್ಮನ ಮನೆಯಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಸುವರ್ಣರು ಇದ್ದಿದ್ದರು. ಹಾಗೆಲ್ಲ ನಿಲ್ಲುವ ವ್ಯಕ್ತಿ ಅಲ್ಲ ಸುವರ್ಣರು. ಅದು ಶಿವಬುಲ್ಲವ ಅವರ ಕಾರಣ. ಅದು ನಾವು ಯಾವಾಗಲೂ 3 ಜನ ಅವರು ಬಂದಾಗ ಮಂಗಳೂರಿಗೆ ಬಂದ ಮೇಲೆ ವರ್ಷಕ್ಕೆ ಒಬ್ಬರಲ್ಲ ಒಬ್ಬರು 2-3 ತಿಂಗಳಿಗೊಮ್ಮೆ ನಾವು ಅವರ ಮನೆಗೆ ಒಬ್ಬೊಬ್ಬರು ಬರುವುದು ಮತ್ತು ನಮ್ಮ ಮಾತುಕತೆ ಹೀಗೆ ಇತ್ತು. ಆ ಶಿವಬಿಲ್ಲ ಅನ್ನೋರು ಕರೋನಾ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋದರು. ನನಗೆ ಆಶ್ಚರ್ಯ ಅಂತೇಳಿದರೆ, ನಾನು ಅವರ ಕುಟುಂಬವನ್ನು ಆವಾಗ ನೋಡಿದ್ದೆ. ಇವತ್ತು ಇಲ್ಲಿ ಸಭಾಭವನದಲ್ಲಿ ಅವರ ಶ್ರೀಮತಿಯವರು ಮತ್ತು ಮಗಳು ಶಿವಬಿಲ್ಲ ಅವರದ್ದು ಬಂದಿದ್ದಾರೆ. ಇದು ಸುವರ್ಣರ ಮೇಲಿನ ಒಂದು ಸೆಳೆತ. ಸುವರ್ಣರು ರಂಗಭೂಮಿಗೆ ಅದು ನಾನು ಯಾವಾಗಲೂ ಹೇಳೋದು ಮುಂಬೈಯವರಿಗೆ, ಮುಂಬೈ ಕನ್ನಡಿಗರು, ಮುಂಬೈ ಹೀಗೆ ಹೇಳೋದು. ಹಾಗಲ್ಲ, ಅದು ಕನ್ನಡ. ಅದು ಹಾಗೆ ಸುವರ್ಣರು ಮುಂಬೈ ರಂಗಭೂಮಿ ಅಲ್ಲ. ಅದು ಮುಂಬೈ ರಂಗಭೂಮಿಗೆ ಸಂಬಂಧಪಟ್ಟವರಲ್ಲ. ಅವರು ಬರೀ ಕರ್ನಾಟಕದ ಕನ್ನಡ ತುಳು ರಂಗಭೂಮಿಗೆ ಸಂಬಂಧಪಟ್ಟವರಲ್ಲ. ಸುವರ್ಣರ ಪ್ರತಿಭೆ ಅದು ಅಂತಾರಾಷ್ಟ್ರೀಯ ಮಟ್ಟದಂತ ಗೊತ್ತಾಗಿದೆ ಅಲ್ಲ. ಅದು ಅವರು ಭಾರತೀಯ ರಂಗಭೂಮಿಗೆ ಸಲ್ಲುವವರು. ನಾವು ಮುಂಬೈ ರಂಗಭೂಮಿ ಅಥವಾ ಮಂಗಳೂರು ರಂಗಭೂಮಿ, ನೋ, ಇಟ್ಸ್ ನಾಟ್ ಲೈಕ್ ದಟ್ ಅಲ್ವಾ. ಸುವರ್ಣರು ಭಾರತದ ಒಂದು ಅದ್ಭುತ ಕೊಡುಗೆ ಅವರು. ಸುವರ್ಣರ ನಾನಾ ಮುಖ, ರಂಗಭೂಮಿ, ಅವರು ರಂಗನಟ, ಲೇಖಕ ಅಲ್ವಾ. ಅವರು ಹಾಡುಗಾರ. ಅವ್ರಿಗೆ ಮೊದಲು ಆರಂಭದಲ್ಲಿ ಹಾಡು ಹಾಡಬೇಕಿತ್ತಂತೆ ಅವರಿಗೆ. ನೋಡಿ, ಅವರ ಇದನ್ನು ಅನುಭವಗಳನ್ನು ಓದ್ಕೊಂಡ್ರೆ ಗೊತ್ತಾಗುತ್ತೆ. ಅವರು ನಟ, ಒಬ್ಬ ಲೇಖಕ. ಅವರು ನಾವು ಫಿಲ್ಮ್ ನಿರ್ಮಾಪಕ, ನಿರ್ದೇಶಕ, ನಟ ಎಲ್ಲ ಹೇಳ್ತೇವೆ. ಅವರ ಇನ್ನೊಂದು ನಾನಾ ಮುಖ, ಭಿನ್ನ ಭಿನ್ನ ಪ್ರತಿಭೆ, ಇಷ್ಟೆಲ್ಲ ಇದೆ. ನಾವು ಬೇರೆ ಬೇರೆ ಮುಖಗಳನ್ನು ಕಂಡಿದ್ದೇವೆ. ಆದರೆ ಬಹುಶಃ ಅವರ ಒಂದು ಮುಖ ಬಹುಶಃ ಹೊರ ಪ್ರಪಂಚಕ್ಕೆ, ಅಂದರೆ ಅವರ ಆತ್ಮೀಯರಿಗೆ ಗೊತ್ತದು. ಅವರು ಒಬ್ಬರು ಅದ್ಭುತ ಮೇಷ್ಟ್ರಾಗಿದ್ದರು ಸುವರ್ಣ ಸರ್. ನಾನೇನು ಮಾತಾಡಲಿಕ್ಕಿದ್ದೇನೆ ಅದು ಆ ಅವರ ಸುವರ್ಣ ಸರ್ ಮೇಷ್ಟ್ರ ಗಿರಿ ಅನ್ನೋದಿದೆಯಲ್ಲ, ಗಿರಿ ಅಂತ ಹೇಳಬಾರ್ದು, ಇದು ಮುಂಬೈ ಭಾಷೆ. ಆ ಮೇಷ್ಟ್ರ ಹಿನ್ನೆಲೆಯಲ್ಲಿ ಅವರು 10ನೇ ವಯಸ್ಸಿನಲ್ಲಿ ಮುಂಬೈಗೆ ಹೋದರು. ಅಲ್ಲಿ 6ನೇ ತರಗತಿ ಸೇರಿಕೊಂಡ್ರು, ರಾತ್ರಿ ಶಾಲೆಯಲ್ಲಿ ಸೇರಿಕೊಂಡ್ರು. ಆಮೇಲೆ ಅದು ಮಗುವಿರ ಧರ್ಮಾರ್ಥ ರಾತ್ರಿ ಶಾಲೆ. ಆಮೇಲೆ ಅದೇ ಶಾಲೆಯ ಶಿಕ್ಷಕರಾದರು. ಆರಂಭದಲ್ಲಿ ಅದೇ ಶಾಲೆಯ ಮಕ್ಕಳಿಗೆ ನಾಟಕ ಬರೆದು ಆಡಿಸಿದರು. ಅಲ್ಲಿಂದ ಶುರುವಾದದ್ದು 50 ವರ್ಷಗಳ ಹಿಂದೆ ಅವರ ರಂಗ ಪಯಣ. ನಾನು 90ರ ದಶಕದಲ್ಲಿ ಅವರನ್ನು ಗಮನಿಸಿದ್ದು ಹಾಗೆ ಅಲ್ಲಿ ಕೂತ್ಕೊಂಡು ಸುವರ್ಣ ಸರನ್ನು ಕುಬಿ ಮತ್ತು ಇಯಾಲ ಈ ಸಂದರ್ಭದಲ್ಲಿ ನಾನು ಗಮನಿಸಿದ್ದು. ಅಲ್ಲಿ ಅವರು ಯಾವಾಗಲೂ ಹೇಳ್ತಾ ಇದ್ದದ್ದು ಅವರ ಅನುಭವಗಳನ್ನು, ಅವರ ಪ್ರತಿಭೆಯನ್ನು. ಅವರಿಗೆ ಅನಿಸ್ತದೆ ಅದನ್ನು ಹಂಚಿಕೊಳ್ಬೇಕು ಸುವರ್ಣ ಸರಿಗೆ, ಅದನ್ನು ಕೊಡಬೇಕು, ನಾವು ದಾಟಿಸಬೇಕು. ಅದು ಆ ಹಿನ್ನೆಲೆಯಲ್ಲಿ ಅವರು ಮೊದಲು ಮಾಡಿದ ಕೆಲಸ ಇದು. 1994ರ ಸಂದರ್ಭ, 94, 95, 96 ಅವರು ಕಾರಂತ ದರ್ಶನ ಮುಗಿಸ್ತಾರೆ ಶೂಟಿಂಗ್. ಕಾರಂತರ ನಿಧನ ನಂತರ ಅದು ಆಗುತ್ತೆ. ನಾವು ಅಲ್ಲಿ ನೋಡ್ತೇವೆ ಇದನ್ನು. ಆಮೇಲೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಮುಂಬೈ ಕರ್ನಾಟಕ ಸಂಘದ ಜೊತೆ ಸೇರಿ, ಎಲ್ಲ ಯುವ ವಿಭಾಗದ ಜೊತೆ ಸೇರಿ ಒಂದು ಶಿಬಿರವನ್ನು ಮಾಡಿಸುತ್ತಾರೆ ಸುವರ್ಣರ ನೇತೃತ್ವದಿಂದ. ಅದು ಅಲ್ಲಿ ತನಕ ಮುಂಬೈಯಲ್ಲಿ ಶಿಬಿರ ಸಣ್ಣ ಪುಟ್ಟದಾಗಿರುತ್ತೆ, ಒಂದು ಸೆಷನ್ನು, ಒಂದು ದಿನದ್ದು ಹೀಗೆಲ್ಲ ಆಗಿರ್ಬೋದು. ಅಂದರೆ 30 ದಿನಗಳ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡು ಅದು ನಮ್ಮ NSDಯ ಸುರೇಶ್ ಆನಗಳ್ಳಿ ಅವರನ್ನು ಕರೆಸ್ತಾರೆ. ಅವರು ಅದಕ್ಕೆ ಬೇಕಾದ ಸಂಪನ್ಮೂಲ ವ್ಯಕ್ತಿ ಸುರೇಶ್ ಆನಗಳ್ಳಿ ಅವ್ರನ್ನ ಕರೆಸಿ 30 ದಿನಗಳ ಒಂದು ಶಿಬಿರವನ್ನು ಮಾಡಿಸ್ತಾರೆ. ಒಂದು ನಾಟಕ ಶಿಬಿರದ ಮೂಲಕ ಶಿಬಿರಾರ್ಥಿಗಳಿಂದ ಬರುತ್ತೆ. ನಾವೊಂದು 30ಕ್ಕೂ ಹೆಚ್ಚು 38 ಶಿಬಿರಾರ್ಥಿಗಳು ಇದ್ದೇವೆ ಅದರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಲಿಕ್ಕೆ ಅದು ನನ್ನ ಸೌಭಾಗ್ಯ, ಯಾವಾಗಲೂ ಹೇಳುವ ನಾನು ಮಾತದು. ಇನ್ನೊಬ್ಬ ನಮ್ಮ ಗೆಳೆಯ ಇಲ್ಲೇ ಮಂಗಳೂರಿನಲ್ಲಿ ಸೆಟಲ್ ಆದವರು BM ಬಶೀರ್ ಕವಿ, ಅವರು ಸಿರಿಸಂಪಿಗೆ ನಾಟಕದಲ್ಲಿ ಪಾತ್ರ ವಹಿಸಿದ್ದಾರೆ. ಆ ಶಿಬಿರ ಮಾಡುವ ಉದ್ದೇಶನೇ ಇದೆ. ಅವ್ರು ಹೇಳೋದು ರಂಗಭೂಮಿಗೆ ಹೊಸ ರಕ್ತ ಬರಬೇಕು, ಹೊಸ ಜನ ಬರಬೇಕು, ಯುವಕರು. ಅಥವಾ ಅವ್ರು ಹೇಳುವುದು ಹಾಗೆ, ಬಟ್ ಅವರ ಮನಸ್ಸಿನಲ್ಲಿ ಏನಿತ್ತಂದರೆ ರಂಗಭೂಮಿ ಬಗ್ಗೆ ತಿಳ್ಕೊಳ್ಬೇಕು, ಜನರಿಗೆ ದಾಟಿಸಬೇಕು, ಅದರ ಬೇರೆ ಬೇರೆ ಆಯಾಮಗಳನ್ನು ತಿಳ್ಕೊಳ್ಬೇಕು. ಯಾಕಂದರೆ ಅಲ್ಲಿ ವಾರ್ಷಿಕೋತ್ಸವ ನಾಟಕ ಮಾಡುವುದು,
ಒಂದು ನಾಟಕ ಮಾಡಿದ ತಕ್ಷಣ ಅವನೊಬ್ಬ ನಟ ಆಗೋದು ಈ ಥರ ಒಂದು ಭ್ರಮೆಯಲ್ಲಿ ಇರ್ತದಲ್ಲ, ಅದು ಸರ್ ಆ ಥರದವರಲ್ಲ. ಅದು ನಾಟಕ ಬರೀ ಒಂದು ದಿನದ ಪ್ರದರ್ಶನ ಅಲ್ಲ. ಅದು ಅವರು ನಮ್ಗೆ ಹೇಳ್ತಾಯಿದ್ರು. ಮತ್ತೆ ನಮಗೆ ಅನ್ನಿಸಿತ್ತು ಅದು ನಾಟಕ ಪ್ರದರ್ಶನ, ಆ ಪ್ರಯೋಗ ಏನಾಗುತ್ತಲ್ಲ ಅದು ಮುಖ್ಯ ಅಲ್ಲ. ಅದು ಆ ಇಡೀ ಪ್ರೋಸೆಸ್ ಇದೆಯಲ್ಲ, ಆ 1 ತಿಂಗಳ ಪ್ರೋಸೆಸ್. ಅವ್ರು ಹೇಳಿದರು 6 ತಿಂಗಳು ವರ್ಷ ನಡೆಯುತ್ತೆ ಅದು ನಾಟಕ, ಅಲ್ಲಿಂದ ಶುರು ಆಗುತ್ತೆ ಅದು. ಮೊದಲ ದಿನದಿಂದ ಶುರು ಆಗುತ್ತೆ. ಇದು ನಮಗೆ ಆ ಮೊದಲ ಶಿಬಿರದಿಂದ ಅರ್ಥ ಆಗುತ್ತೆ. ಆಮೇಲೆ ಅವರು ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಅವರು ಅದೇ ಕರ್ನಾಟಕ ಸಂಘದ ಮೂಲಕ ಇನ್ನೊಂದು ನಾಟಕ ಮಾಡಿಸ್ತಾರೆ. ಯಾರಿಂದ ಮಾಡಿಸ್ತಾರೆ ಗೊತ್ತವರು? ಒಬ್ಬ ಯುವಕ ನಿರ್ದೇಶಕರಿಂದ. ಅದು ಅವರು ನಮ್ಮ ಗಿರಿಧರ್ ಕಾರ್ಕಳ್ ಅವರಿಂದ ಒಂದು ಪ್ರಸನ್ನ ಅವರು ಬರೆದ ನಾಟಕ ಮಹಿಮಾಪುರ ಅದನ್ನು ಆಡಿಸ್ತಾರೆ. ಬೈ ಡಿಫಾಲ್ಟ್ ಅಗೇನ್ ಮುಂಬೈಯಲ್ಲಿ ನೋಡಿ, ಅದು ಅಲ್ಲಿ ಲಕ್ಷಗಟ್ಟಲೆ ಜನ ಇದ್ದಾರೆ, ಕನ್ನಡದವರು ಇದ್ದಾರೆ. ಆದರೆ ಈ ಥರ ಕೆಲಸಕ್ಕೆ ರಿಹರ್ಸಲ್ಗೆಲ್ಲ ಬರೋದು ಕಷ್ಟ ಅಲ್ವ. ಸೊ ಅಲ್ಲಿ ಸಿಗೋದು ನಮ್ಮಂಥವ್ರು ಒಂದು 10 ಜನ ಸಿಕ್ಕಿದರೆ ಭಾಳ ದೊಡ್ಡ ಪುಣ್ಯ ಅದು ರಿಹರ್ಸಲ್ ಮಾಡಲಿಕ್ಕೆ. ಅಗೇನ್ ಮಹಿಮಾಪುರದಲ್ಲೂ ಕೂಡ ನನಗೊಂದು ಪಾತ್ರ ಕೊಡ್ತಾರೆ ಅವರು. ಬಟ್ ನಾಟಕ ಮಾಡಿಸಿದ್ದು ಗಿರಿದವರಾದರೂ ಸಹ ಅಲ್ಲಿ ಸಿರಿಸಂಪಿಗೆ ನಾಟಕ ಮಾಡಿಸಿದ್ದು NSD ಸುರೇಶ್ ಆನ್ಗಳ್ಳಿಯವರ ಮೂಲಕ ಆದರೂ ಸಹ ಅದರ ಹಿಂದೆ ಇದ್ದವರು ಸುವರ್ಣ್ರೆ. ಅವರು ದೂರ ನಿಂತ್ಕೊಂಡು ರಿಹರ್ಸಲ್ಲನ್ನು ನೋಡ್ತಾಯಿದ್ರು, ಪ್ರತಿಯೊಂದನ್ನು ಗಮನ ಇಟ್ಕೊಂಡು. ಮತ್ತು ಆ ಫೀಡ್ಬ್ಯಾಕನ್ನು ಅವರು ನಮಗೆ ಹೇಳ್ತಿಲ್ಲ, ಶಿಬಿರಾರ್ಥಿಗಳಿಗೆ, ಅವರ ಆ ನಿರ್ದೇಶಕರಿಗೆ ಹೇಳ್ತಾಯಿದ್ರು ಅವರು. ಈ ಥರ ನೋಡಿ, ಇಲ್ಲೊಂದು ಸೂಕ್ಷ್ಮ ಇದೆ. ವಾಸ್ತವಾದಿ ನೆಲೆಯ ಇವರು ನಿರ್ದೇಶಕರು, ನಾಟಕ ರಂಗಭೂಮಿಯ ಸುವರ್ಣರು. ಸ್ಥಾನಸ್ಲಾವಕಿಯನ ಮೆಥಡ್ ಆ್ಯಕ್ಟಿಂಗ್ ಏನು ಹೇಳ್ತಾರಲ್ಲ, ಆ್ಯಕ್ಟರ್ ಪ್ರಿಪೇರ್ಸ್ನಲ್ಲಿ ಡೀಟೇಲಾಗಿ ಸಿಗುತ್ತೆ ನಮಗೆ. ಅವರು ಅದನ್ನು ಒಪ್ಕೊಳ್ತಾರೆ ಸುವರ್ಣರು. ಅಂದರೆ ಅಲ್ಲಿ ಒಬ್ಬ ನಿರ್ದೇಶಕನ ಪಾತ್ರ ಇದೆಯಲ್ಲ, ಅದಕ್ಕೆ ಅವರು ಬೆಲೆ ಕೊಡಲಿಕ್ಕೆ ಆ ತರುಣ ನಿರ್ದೇಶಕ ಆದರೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಅವರು ಬಿಟ್ಟುಬಿಡ್ತಾರೆ ಅವ್ರ ಮೇಲೆ, ನಿರ್ದೇಶಕರ ಮೇಲೆ. ನಮ್ಮ ಆರ್ಟಿಸ್ಟ್ಗಳನ್ನು ತಿದ್ದಲಿಕ್ಕೆ ಸುವರ್ಣರು ಬರೋದಿಲ್ಲ, ಅವ್ರ ಹಿಂದೆಯೇ ಇರ್ತಾರೆ. ಅದರ ನಂತರ ಅವರು ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಗೋರೆಗಾಂವ್ ಕರ್ನಾಟಕ ಸಂಘ ಅನ್ನೋದೊಂದಿದೆ ಅಲ್ಲಿ, ಅದರ ಮೂಲಕ ಅಲ್ಲಿ ಆಗಿನ ಅಧ್ಯಕ್ಷರು, ನಾವು ಯಾವತ್ತೂ ಮರಿಬಾರ್ದು, ಒಬ್ಬ ಸಂಘಟಕ, ವಾಗ್ಮಿ, ಸಾಹಿತಿ, ಒಬ್ಬ ಅದ್ಭುತ ಪ್ರತಿಭೆ. ಅವರು ಸಹ ಅಕಾಲಿಕ ಮರಣ ಹೊಂತಾರೆ, ರವಿರಾ ಅಂಚನ್ ಅಂತ. ಅವರು ಕೂಡ ಸುವರ್ಣರ ಭಾಳ ನಿಕಟವರ್ತಿ. ಅವರು ಸುವರ್ಣರ ಈ ಪ್ರತಿಭೆ, ಅವರು ಕರ್ನಾಟಕ ಸಂಘದಲ್ಲಿ ಈ ಶಿಬಿರ ಮಾಡಿದ್ದನ್ನು ನೋಡಿಕೊಂಡು ಇವರ ಸುವರ್ಣರ ಪ್ರತಿಭೆಯನ್ನು ನಾವು ಪಡ್ಕೊಳ್ಬೇಕು, ಹೀಗೆ ಬಿಡಬಾರ್ದು ಅಂತೇಳಿ ಅವರು ಗೋರೆಗಾಂವ್ ಕರ್ನಾಟಕ ಸಂಘದ ಮೂಲಕ 3 ತಿಂಗಳ ಒಂದು ಡಿಪ್ಲೊಮಾ ಕೋರ್ಸ್ ಥರ ಮಾಡ್ತಾರೆ. ಅಲ್ಲಿ 1 ತಿಂಗಳಾದರೆ ಇಲ್ಲಿ 3 ತಿಂಗಳ ಡಿಪ್ಲೊಮಾ ಕೋರ್ಸ್ ಥರ ಒಂದು ಶಿಬಿರವನ್ನು ಮಾಡ್ತಾರೆ. ಅದಕ್ಕೆ ನಾನಾ ಹಿಂದಿ, ಮರಾಠಿ ರಂಗಭೂಮಿಯ ದಿಗ್ಗಜರನ್ನು ಕರೆಸ್ತಾರೆ ಸಂಪನ್ಮೂಲ ವ್ಯಕ್ತಿಯಾಗಿ. ನಮ್ಮ ಕರ್ನಾಟಕದಿಂದ ಕೃಷ್ಣಮೂರ್ತಿ ಕವತ್ತಾರ್, ಇಫ್ ಐ ಆಮ್ ನಾಟ್ ಕರೆಕ್ಟ್, ಕೃಷ್ಣಮೂರ್ತಿ ಕವತ್ತಾರ್ ಸರನ್ನು ಕರೆಸ್ತಾರೆ. ಸೊ ನಾವು ಶಿಬಿರಾರ್ಥಿಗಳು ಎಗೇನ್ ಒಂದಷ್ಟು ಜನ, ಅಲ್ಲೂ ಕೂಡ ಒಂದು 30-40 ಜನ ಶಿಬಿರಾರ್ಥಿಗಳು 3 ತಿಂಗಳು ಕಾಲ ನಾವು ಅವರು ಸುವರ್ಣ ಸರ್. ಇದಕ್ಕೆ ಎಲ್ಲ ನಿರ್ದೇಶಕರು ಸುವರ್ಣರೇ. ಇಲ್ಲಿ ನಾನು ಹೇಳಬೇಕು ಒಂದು ಮಾತನ್ನು. ಅಲ್ಲಿ ತನಕ ಸುವರ್ಣರು ಲೇಖನದ ಬಗ್ಗೆ ಅವರ ಚಿನ್ನದ ಗೊಂಬೆ ಕತೆಗಳನ್ನು ಓದಿದರೆ, ಆ ಒಂದು ಪುಸ್ತಕ ಇದೆ ಚಿನ್ನದ ಗೊಂಬೆ, 1960ಸ್ನಲ್ಲಿ ಬರೆದದ್ದು. ಎಂತಹ ಅದ್ಭುತ ಕನ್ನಡ ಭಾಷೆ ಗೊತ್ತಾ ಅದರಲ್ಲಿ. ನಾವಲ್ಲೇ ಏನೋ ಬರಿತೇವೆ ಕತೆಯ ಹಾಗೆ, ಬಟ್ ಆ ಭಾಷೆ ಅಂದರೆ ಅದು ಪಂಡಿತರ ಭಾಷೆ. ಅದು ಅಂಥ ಅದ್ಭುತ ಕನ್ನಡ. ಆ ಕನ್ನಡ ಭಾಷೆ ಮತ್ತು ಅವರ ಮಾಸ್ತರಿಕೆ ಇದೆಯಲ್ಲ, ಮಾಸ್ತರಿಕೆ, ಅದು ನನಗೆ ಆ 3 ತಿಂಗಳ ಶಿಬಿರದಲ್ಲಿ ಗಮನಕ್ಕೆ ಬರುತ್ತೆ. ಅಂದರೆ ನಾವೇನೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನಮಗೆ. ಆವಾಗ ಒಬ್ಬರು ಅವರ ನಟಿ ಜೊತೆ ಕೆಲಸ ಮಾಡಿದ್ದು ಹೇಳಿದ್ರಲ್ಲ, ನಾನೇನೋ ನಟಿ ಅನ್ನೋ ಒಂದು ತಲೆಯಲ್ಲಿರುತ್ತೆ. ನಮಗೂ ಸಹ ಹಾಗೆ. ನನಗಂತೂ ಇರಲಿಲ್ಲ. ನಾನು ಇವಾಗಲೂ ಹೇಳೋದು, ಅದು ಅಲ್ಲಿ ಕೂತುಕೊಂಡೇ ನಾಟಕ ನೋಡೋದು ಒಳ್ಳೆಯ ಕೆಲಸ, ಅದು ಸಂತೋಷದಾಯಕವಾದದ್ದು. ಇಲ್ಲಿ ಸ್ಟೇಜ್ ಹತ್ತಿ ಅದು ಒದ್ದಾಡೋದು ಬೇಡ ಅಂತ ಹೇಳೋದು ನಾನು. ಸೊ ಆ 3 ತಿಂಗಳಲ್ಲಿ ಅವರು ಏನು ಕಲಿಸ್ತಾರೆ ನೋಡಿ, ಅದು ಎಲ್ಲವನ್ನು ನಾನು ಸ್ವಲ್ಪ ಜಾಸ್ತಿ ಸಲಿಗೆ ನಾನೇ ತಗೊಳ್ಳೋದು, ಅವ್ರು ಕೊಡೋದಿಲ್ಲ, ನಾನೇ ತಗೊಳ್ಳೋದು ಮಾತಾಡುವಾಗೆಲ್ಲ, ಆಯಿತಾ. ನಾನು ಹೇಳೋದು, ಸರ್ ಏನು ನಿಮ್ಮ ಹತ್ರ ಭಂಡಾರ ಇದೆ, ಖಜಾನೆ ಇದೆ ಅಲ್ವಾ. ಸೊ ಇದು ನೀವು ಬರಿಬೇಕು ಹೇಳೋದು, ನೀವು ಬರಿಬೇಕು ಸರ್. ನಗಾಡೋದು, ಅವ್ರು ಸುಮ್ಮನೆ ನಗಾಡ್ತಾರೆ. ನೀವು ಬರಿಬೇಕು ಹೇಳು. ನನಗೆ ಈಗ ಗೊತ್ತಾದದ್ದು, ಅವರ 4-6 ಪುಸ್ತಕ ಬಂತು. ಅಫ್ಕೋರ್ಸ್ ಅದರ ಹಿಂದೆ ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿಕೋಡಿ ಅನ್ನುವ ಆ ಮಹಾನ್ ಚೇತನ ದಿಂದನೇ ಆದದ್ದು. ಆಕೆನೂ ಬರೀತಾಳೆ,
ಅವರಿಂದನೂ ಬರೆಸ್ತಾರೆ ಸುವರ್ಣರಿಂದ. ಅದೆಲ್ಲ ರಂಗಾನುಭೂತಿ ಕೃತಿಯಲ್ಲಿದೆ ಅಥವಾ ಇನ್ನು ಸುವರ್ಣ ಸಂಪದದಲ್ಲಿದೆ. ಅದು ಎಲ್ಲವನ್ನು ನಮಗೆ ಆ 3 ತಿಂಗಳು ಧಾರೆ ಎರೆದವರು ಸುವರ್ಣ ಸರು. ಅದದೇ ಮಾತುಗಳನ್ನು ಅಲ್ಲಿ ಹಂಚ್ಕೊಳ್ತೀವಿ. ಇನ್ನೊಂದಂದರೆ ಅವರು ನೋಡಿ ಪೃಥ್ವಿರಾಜ್ ಕಪೂರನ್ನ ನಾಟಕವನ್ನು ಗಮನಿಸಿದವರು. ಆಮೇಲೆ ಅಲಕ್ ಪದಮ್ಸ್ಮಿ ಗುಜರಾತಿಯವರು, ಹಿಂದಿಯವರು. ಹಿಂದಿ ಪ್ರಭಾವ ಅಷ್ಟು ಬೀಳಿಲ್ಲ, ಅವರು ಹೇಳ್ಕೊಳ್ತಾರೆ. ಹಿಂದಿ ನಾಟಕದವರು ಆ ಥರ ಅಷ್ಟಿಲ್ಲ. ಮರಾಠಿ ಮತ್ತು ಪಾರ್ಸಿ ನಾಟಕದವರು ಅಲ್ಲಿಂದೆಲ್ಲ ನೋಡಿಕೊಂಡು ಅಲ್ಲಿದ್ದ ದಿ ಬೆಸ್ಟನ್ನು ಹಿಡ್ಕೊಂಡು ಕನ್ನಡಕ್ಕೆ ತರ್ತಾರೆ ನೋಡಿ. ಇದು ನಮ್ಮ ಸೌಭಾಗ್ಯ, ಕನ್ನಡದ ಸೌಭಾಗ್ಯ ಅದು. ಸುವರ್ಣರು ಅವರದೆಲ್ಲ ನೋಡ್ತಾರೆ. ಮತ್ತು ಯಾವಾಗಲೂ ಅವರಿಗೊಂದು ಇದು, ನಾನು ಹೆಚ್ಚು ಮಾತಾಡಿದರೆ ನನಗೆ ಹೇಳಬೇಕಾಯ್ತಾ, ಅವರು ಎಲ್ಲ ದಿ ಬೆಸ್ಟ್ ತಗೊಂಡು ಆಮೇಲೆ ನಮಗೆ ಬೆಸ್ಟ್ ಕೊಡ್ತಾರೆ. ಅವರು ನಮಗೆ ಆ ಶಿಬಿರದ ಮೂಲಕ ಅವರು ಇನ್ನೊಂದು ನೋಡಿ ನಮಗೆ ಪಾಠ ಅದು. ಅವ್ರ ಬಾಯಿ ಮಾತಲ್ಲಿ ಹೇಳಿಲ್ಲ. ಒಂದು 30-40 ಜನ ಶಿಬಿರ ಆ 3 ತಿಂಗಳಲ್ಲಿ. ಎಲ್ರಿಗೂ ರೋಲ್ ಕೊಡಬೇಕಲ್ಲ. ಈಗ ಏನು ಮಾಡೋದು, ಈಗ ಒಂದು ಪ್ರಾಜೆಕ್ಟ್ ಆಗಬೇಕು, ಒಂದು ನಾಟಕ ಆಗಬೇಕಲ್ಲ ಶಿಬಿರ ಆದಮೇಲೆ. ಅಷ್ಟು ಜನರಿಗೆ ರೋಲ್ ಕೊಡಬೇಕಲ್ಲ. ಅದಕ್ಕಾಗಿ ನಾಟಕದ ಹುಡುಕಾಟ ಮಾಡ್ತಾರೆ ಅವರು, ಅವರೇ ಮಾಡ್ತಾರೆ. ಒಂದಿನ ನಮ್ಮ ಸ್ಕ್ರಿಪ್ಟ್ ಕೊಡ್ತಾರೆ, ನಾವು ಇದು ಯೂನಿವರ್ಸಿಟಿ ನಾಟಕ ಮಾಡುವ ಅಂತ. ಜೆ ಹರಿಜಿತ್ ಅವರ ಒಂದು ಇದು ಯೂನಿವರ್ಸಿಟಿ ನಾಟಕ ಮಾಡುವ. ಬಹುಶಃ ಅದು ಪಾರ್ವತಿ ಐತಾಳ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದು. ಅದನ್ನೇ ನಾವು ಆ ನಾಟಕ ಓದುವಾಗ ನಮಗನ್ಸಿತ್ತು, ಎಷ್ಟು ಡ್ರೈ ನಾಟಕ ಇದು ಅನ್ನಿಸ್ತು. ಸತ್ಯ ಹೇಳ್ತೇನೆ ನಾನು, ಇದೇನು ನಾಟಕ. ಬಟ್ ಅದು ಓದುವಾಗ ಅನಿಸಿದ್ದು. ಅದು ವೇದಿಕೆ ಮೇಲೆ ಅವರು ಸುವರ್ಣ ಸರ್ ಒಂದೊಂದೇ ಡೈಲಾಗ್ಸ್ ಮತ್ತು ಮೂಮೆಂಟ್ ಕೊಡುವಾಗ ಅನಿಸುತ್ತೆ ಹೀಗೆ ಉಂಟು ಅಂತೇಳಿ. ಆ ಥರ ನಮ್ಮ ಕಲ್ಪನೆಗೆ ಮೀರಿದ್ದದು. ನಾನು ಏನು ಹೇಳಲಿಕ್ಕಿದೆ ಅಂತ ಹೇಳಿದರೆ, ನಮ್ಮಲ್ಲಿರುವ ಸೋರ್ಸ್ ಹೇಳ್ತಾರೆ, ಪಾತ್ರಧಾರಿಗಳು ಕೂಡ ನಮಗೆ ಸೋರ್ಸ್. ಅದು ಆ ಸೋರ್ಸನ್ನು ನೋಡಿಕೊಂಡು ನಾಟಕ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಆ 30-40 ಜನರಿಗೆ ಎಲ್ರಿಗೂ ವೇದಿಕೆ ಕೊಡ್ತಾರೆ. ಆಮೇಲೆ ಆ ನಾಟಕದಲ್ಲಿ ಅವಕಾಶ ಇದೆ, ಇದು ಯೂನಿವರ್ಸಿಟಿಲಿ ಇದೆ. ಅದು ನಾವೆಲ್ಲ ಸ್ಟೂಡೆಂಟ್ಸ್ ಹಡ್ತಾಳು ಮಾಡಲಿಕ್ಕೆ 10-20 ಸ್ಟೂಡೆಂಟ್ಸ್ ಬೇಕಲ್ಲ ಅಲ್ಲಿ. ಸೊ ಎಲ್ಲರನ್ನು ತರ್ತಾರೆ, ಅದರಲ್ಲಿ ಏನೋ ಡೈಲಾಗ್ಸ್ಗಳನ್ನು ಹಂಚ್ತಾರೆ. ಸೊ ಇದು ಪಾಠ. ಅಂದರೆ ನಾವು ನಾಟಕ ಮಾಡಬೇಕು. ಹೌದು, ನಮ್ಮಲ್ಲಿ ಎಲ್ಲಿದೆ, ನಟರೆಲ್ಲಿದ್ದಾರೆ. ಆಮೇಲೆ ಇದು ಆ ಶಿಬಿರದಲ್ಲಿ ಇನ್ನೊಂದು ಮಾಡ್ತಾರೆ ಅವರು ನೋಡಿ. ಅವರ ಪ್ರಯೋಗಶೀಲತೆ ಏನಿದೆ ಅಂದರೆ, ಅವರು ಸುಮ್ಮನೆ ಕುಳಿತುಕೊಳ್ಳೋರಲ್ಲ. ಅವರು ಮೌನವಾಗಿದ್ದರೂ ಸಹ ಅವ್ರ ತಲೆಯಲ್ಲಿ ಏನೋ ಆಲೋಚನೆ ನಡೀತಾ ಇರ್ತದೆ. ನಮಗೆ ಇನ್ನೊಂದು ಹೇಳ್ತಾರೆ, ಬೀದಿ ನಾಟಕ ನೋಡಿ. ಅವರ ಟೇಸ್ಟ್ ನೋಡಿ. ಬೀದಿ ನಾಟಕ ನಮ್ಮಿಂದ ಒಂದು ಬೀದಿ ನಾಟಕ ಮಾಡಿಸ್ತಾರೆ ಅವರು. ಅದು ಚಂಪಾ ಅವರು ಬರೆದ ಜಗದಾಂಬೆ ಬೀದಿ ನಾಟಕ ಅಂತಲೇ ಟೈಟಲ್ ಇದೆ ಅದಕ್ಕೆ. ಚಂದ್ರಶೇಖರ್ ಪಾಟೀಲ್ ಅವರು ಅದು ಬರೆದಿದ್ದೆ ಆವಾಗ 75 ತುರ್ತು ಪರಿಸ್ಥಿತಿ ಸಂದರ್ಭ. ಅದು ಒಂದು ಇವಳಿಗೆ ಇವಳಂತ ಹೇಳಬಾರ್ದು, ಸಾರಿ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಮಾಕ್ ಮಾಡಿದ್ದದು. ಜಗದಾಂಬೆ ಅನ್ನುವ ಆ ಶಬ್ದನೇ ಆಗಿದೆ ಬೀದಿ ನಾಟಕ ನೋಡಿ. ಆವಾಗ ಏನಾಗುತ್ತೆ, ಸರ್ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ, ಅದು ಹೀಗಿದೆ ಅಂತ ಹೇಳ್ತಾರೆ. ಆಮೇಲೆ ಕಾರಣಾಂತರಿಂದ ಅವರು ಒಂದು 10 ದಿನ ಏನೋ ಈ ಕಡೆ ಬರ್ತಾರೆ. ಬಹುಶಃ ಅದು ಸುವರ್ಣಗಿರಿ ಕಟ್ಟುವ ಸಂದರ್ಭ ಇರಬೇಕದು. ನಾವು ಅಲ್ಲಿ ಕಂಗಾಲಾಗ್ತೇವೆ, ಶೋ ಮಾಡಬೇಕು, ಇನ್ನೊಂದು 2 ವಾರ ಇದೆ, ಸರ್ ಇಲ್ಲ. ಮತ್ತು ಅವ್ರು ಹೇಳ್ತಾರೆ, ನೀವೇ ಮಾಡಿ ಹೇಳ್ತಾರೆ. ಅದು ನಾವು ಇನ್ವಿಟೇಷನ್ ಕಾರ್ಡ್ ಹಾಕ್ತೀವಲ್ಲ ಸಂಘದ ಕಾರ್ಯಕ್ರಮ, ಅದು ಇಲ್ಲಿ ನಿರ್ದೇಶನ ಅಂತ ಯಾರನ್ನು ಹಾಕೋದು ಅಂದರೆ ಎಲ್ಲರೂ ಹೇಳೋದು ಸುವರ್ಣರನ್ನ. ನಾನು ಹೇಳ್ದೆ ಅವ್ರಿಗೆ ಕೇಳಬೇಕು. ಅವರು ನಾವು ಏನೋ ಒಟ್ರಾಸೆ ಮಾಡ್ತಾ ಇದ್ದೇವೆ ಇದನ್ನು. ಅವರು ಇಲ್ಲಿ ಮಂಗಳೂರಿನಲ್ಲಿದ್ದಾರೆ. ಸೊ ನಾನು ಅವ್ರಿಗೆ ಕೇಳ್ತೇನೆ, ಸರ್ ಇದನ್ನು ನಿಮ್ಮ ನಿರ್ದೇಶನ ಅಂತ ಹಾಕ್ಲಾ ಅಂತೇಳಿ. ಅವ್ರು ಹೇಳ್ತಾರೆ, ಬೇಡ ಗೋಪಾಲ್, ಅದು ನೀವೇ ಮಾಡಿದ್ದಲ್ಲ, ನಿಮ್ಮದೇ ಹೆಸರು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ನನಗೆ ಗೊತ್ತಾಯ್ತದು. ಯಾಕಂದರೆ ನಾವು ಕೆಟ್ಟದಾಗಿ ಮಾಡಿದರೆ ಹೆಸರು ಹಾಳಾಗತ್ತಲ್ಲ. ನಾನೇನು ಮಾಡಿದೆ, ಯಾರ ಹೆಸರನ್ನೂ ಹಾಕಿಲ್ಲ. ಅದು ರಂಗಸ್ಥಳದ ವಿಭಾಗದ ಪ್ರಸ್ತುತಿ ಅಂತ ನಾವು ಜಗದಂಬೆ ಬೀದಿ ನಾಟಕವನ್ನು ಮಾಡ್ತೇವೆ ನೋಡಿ. ಇನ್ನೊಂದು ಗಮ್ಮತ್ತಾಗುತ್ತೆ, ಅದು ಅವರು ಪ್ರಯೋಗದ ದಿನ ಬಂದಿರ್ತಾರೆ, ನೋಡ್ತಾರೆ. ಅದು ಬೀದಿ ನಾಟಕ ಥರನೇ ಮಾಡ್ತೇವೆ ನಾವು ಹಾಲಲ್ಲಿ. ಅದರಲ್ಲಿ ಇಂದಿರಾ ಗಾಂಧಿ ರೋಲನ್ನು ನನಗೆ ಕೊಟ್ಟಿದ್ದರು ಅವರು. ಅದು ಸೀರೆ ಉಟ್ಕೊಂಡು ಏನೋ ಇದೆ. ಅದು ಕೊನೆಯಲ್ಲಿ ಅವಳು ಇಲ್ಲಿ ಸೀರೆಗೆ ಪಿಸ್ತೂಲ್ ಸಿಕ್ಕಿಸಿ ಹಾಕ್ಕೊಂಡಿರ್ತಾಳೆ. ಅದು ಪಿಸ್ತೂಲ್ ತೆಗಿಬೇಕು ನಾನು ಹೊಡಿಲಿಕ್ಕೆ, ಅದು ಬರೋದೇ ಇಲ್ಲ. ಅದೆಲ್ಲೋ ಸೀರೆ ಇದರೊಳಗೆ ಸಿಕ್ಕಿ ಹಾಕ್ಕೊಂಡಿದೆ, ಅದು ಬರೋದಿಲ್ಲ, ಕೊನೆಗೂ ಬರೋದಿಲ್ಲ. ಬರೀ ಕೈಯಲ್ಲಿ ನಾನು ಏನೋ ಡಿಶ್ಯೂ ಮಾಡ್ತೇನೆ. ಅದು ಆಯಿತಾ, ಅದನ್ನು ಆಮೇಲೆ ಸರ್ ಬಂದು ಹೇಳ್ತಾರೆ, ಸರ್ ನಾನು ಸಾರಿ ಸರ್, ಅದು ಪಿಸ್ತೂಲ್ ಬರಲೇ ಇಲ್ಲ. ಅದು ಮೊದಲೇ ಗಮನದಲ್ಲಿ ಇಟ್ಕೊಳ್ಬೇಕು. ಅದೆಲ್ಲ ಆ ಪ್ರಾಪರ್ಟೀಸ್ನೆಲ್ಲ ಹೇಗೆ ತೆಗಲಿ ಬರಬೇಕು, ಅದು ಅಷ್ಟು ಅಡಿ ಯಾಕೆ ಹಾಕಿದ್ದು, ನಾನು ಅದು ಕಾಣಬಾರ್ದಲ್ಲ ಅಂತ ಸರಿ ಅಡಿ ಸಿಕ್ಕಿಸಿಕೊಂಡಿದ್ದೆ ಗಣತಿಯೆಲ್ಲ ಈ ಕಡೆ. ಅದು ಆ ಥರ ಇದೊಂದು ಸಣ್ಣ ಪಾಠ. ಅದು ಹೌದು, ಪ್ರಾಪರ್ಟೀಸ್ಗಳನ್ನೆಲ್ಲ ಹೇಗೆ ಉಪಯೋಗಿಸೋದು ಅಂತ. ಹೌದು, ಹೊಸಬರು ಬರಬೇಕು. ನಾನು ಹೇಳಿದ್ನಲ್ಲ, ಅವರಿಗೆ ಮುಟ್ಟಿಸಬೇಕು ತಮ್ಮ ಅನುಭವಗಳನ್ನು. ಮುಂಬೈಯಿಂದ ಇಲ್ಲಿ ಬರ್ತಾರೆ ಅವರು ನಿರ್ಧಾರ ತಗೊಂಡಾಗಿರುತ್ತೆ. ಮುಂಬೈಗೆ ಬರ್ತಾರೆ. ಅಲ್ಲಿ ಭಾಳ ಒಂದು ಸೂಕ್ಷ್ಮ ಇದೆ.
ಸುವರ್ಣರಂಥ ಪ್ರತಿಭೆ ಇದೆಯಲ್ಲ, ಅದು ಸುಮ್ಮನೆ ಕೂತ್ಕೊಳ್ಳೋ ಪ್ರತಿಭೆ ಅಲ್ಲ ಅದು. ಮುಂಬೈಯಲ್ಲಿ ಅವರಿಗೇನು ರಂಗಭೂಮಿಗೆ ಮಾಡಲಿಕ್ಕಿದೆಯಲ್ಲ ಅದನ್ನು ಮಾಡಿರ್ತಾರೆ. ಅವರಿಗೆಲ್ಲ ಮಾಡಿ ಆಗತ್ತೆ. ಇಲ್ಲಿ ಇನ್ನೇನು ಮಾಡಲಿಕ್ಕಿಲ್ಲ ಅನಿಸುತ್ತೆ ಬಹುಶಃ. ಇಲ್ಲಿ ಈ ರಿಸೋರ್ಸ್ ಇಟ್ಕೊಂಡು ನನಗಿನ್ನೆಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಬರ್ತಾರೆ. ಆವಾಗ ಅವರ ಸೃಜನಶೀಲತೆಗೊಂದು ಹೊಸ ಚಾಲೆಂಜ್ ಅವ್ರಿಗೆ ತಗೊಂಡಿದ್ದದು. ಸುಮ್ಮನೆ ಕೂತ್ಕೊಳ್ಬೋದಿತ್ತಲ್ಲಿ ಆರಾಮದಲ್ಲಿ. ಇಲ್ಲ, ಅವರಿಗೇನೋ ಮಾಡಲಿಕ್ಕಿರುತ್ತೆ. ಅದು ಮುಂಬೈಯಿಂದ ಸಾಧ್ಯ ಆಗೋದಿಲ್ಲ ಅವರಿಗೆ. ಬೇಕಾದ ಅಷ್ಟು ರೀತಿಯಲ್ಲಿ ಅಲ್ಲಿಯ ಸಂಘ ಸಂಸ್ಥೆಗಳು, ನಾನು ಹೇಳಬೇಕು, ಅದು ಭಾಳ ಖೇದನೀಯ. ಅದು ಅಷ್ಟು ಆ ಪ್ರತಿಭೆಯನ್ನು ಹಾಗೆ ಉಪಯೋಗಿಸ್ಕೊಳ್ಳೋದು ಅಂತ ಹೇಳಬಾರ್ದು. ಬಟ್ ಅದೇ, ಅದು ಬಾಂಬೆಸ್ ಲಾಸ್ ಇಸ್ ಮ್ಯಾಂಗ್ಳೂರ್ಸ್ ಗೇನ್ ಅಂತ ಹೇಳ್ತಾರೆ, ಆ ಥರ ಆಯ್ತದು. ಸೊ ಹೀಗೆ ಹೇಳ್ತಾ ಅದೇ ಸುವರ್ಣ ಸರ್ ಅಂತ ಹೇಳಿದರೆ ಅದು ಕೊನೆ ದಿನ ಅಲ್ಲ, ಅವರು ಫುಲ್ ಲೈಫ್ ನಮಗದೇ. ಅವರು 92 ವರ್ಷ ಸುದೀರ್ಘ ಜೀವನವನ್ನು ಬಾಳ್ತಾರೆ ಅವರು. ಮತ್ತು ಇಷ್ಟು ಥರ ಹೇಳ್ತಾರಲ್ಲ, ಕಣ್ಣು ಕಂಡದ್ದು, ಬುದ್ಧಿ ಗ್ರಹಿಸಿದ್ದು ಮರ್ತು ಹೋಗ್ಬೋದು, ಅದೇ ಹೃದಯ ಗ್ರಹಿಸಿದ್ದು ಕಂಡದ್ದು ಅದು ಮರ್ತು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸುವರ್ಣರಂಥವರು ನನಗಂತೂ ಅನಿಸುತ್ತೆ ನಮ್ಮೆಲ್ಲ ಹೃದಯದಲ್ಲಿ ಸ್ಥಾನ ತಗೊಂಡವರು ಅಲ್ವಾ. ಸೊ ಇಷ್ಟು ಹೇಳಿ, ಹೌದು, ನಾನು ಅವರಿಗೆ ಗುರು ಬಂಧು ಅಂತ ಹೇಳ್ತೀನಿ. ಆ ಬಂಧು ಅನ್ನೋದಿದೆಯಲ್ಲ, ಅದು ಬೇರೆ ರೀತಿಯಲ್ಲಿ ಹೇಳ್ಬೇಕಂತ. ಅವ್ರ ಮನೆಯಲ್ಲಿ ಹೋದಾಗ ಅವ್ರ ಜೊತೆ ಇದ್ದು ರಾತ್ರಿ ಅವರನ್ನು ಬಂದ ಊಟದಲ್ಲಿ ಅದನ್ನು ನಾನು ಒಂದಷ್ಟು ತುತ್ತು ಊಟ ಮಾಡಿ, ಈ ಥರ ಅವರೇ ನನಗೆ ಚಹಾ ಮಾಡಿ ಕೊಡೋದು. ಆ ಗ್ಲಾಸನ್ನು ಕೂಡ ಅವರು ತೊಳಿಲಿಕ್ಕೆ ಹೋದಾಗ ನಾನು ಹಠ ಮಾಡಿ ಜಗಳ ಮಾಡಿ ನಾನು ತೊಳಿಲಿಕ್ಕೆ ಹೋಗೋದು, ಈ ಥರ ಅಲ್ಲ. ಅದು ಬಂಧುತ್ವ ನನ್ನದು. ಸೀತಾಲಕ್ಷ್ಮಿ ಕರ್ಕಿಕೋಡಿ ಮತ್ತು ನಟೆ ಸುಳ್ಳಾಳ್, ಈ ಎರಡು ಹೆಸರುಗಳನ್ನು, ಈ ಎರಡು ಇವರನ್ನು ನಾವು ಮರೀಲಿ ಸಾಧ್ಯನೇ ಇಲ್ಲ. ಸುವರ್ಣರನ್ನು ನಾವು ನೆನಪು ಮಾಡ್ತೀವಲ್ಲ, ಇವರಿಬ್ಬರನ್ನು ನೀವು ಗಮನಿಸಬೇಕು. ಆಕೆ ಎಲ್ಲಿ ತನಕ ಕೊರೋನಾ, ಆಕೆ ತೀರ್ಕೊಳ್ಳೋ ತನಕ ಆಕೆ ನೋಡ್ಕೊಂಡದ್ದಿದೆಯಲ್ಲ ಸರನ್ನು. ಆಮೇಲೆ ಆಕೆ ತೀರ್ಕೊಂಡ ಮೇಲೆ ಇಲ್ಲಿ ತನಕ ಇವತ್ತು ಕೂಡ ನಟೇಶ್ ಅವರಂಥವರು ಏನು ಓಡಾಡ್ತಾ ಇದ್ದಾರಲ್ಲ, ಅದನ್ನು ಮರೀಲಿ ಸಾಧ್ಯನೇ ಇಲ್ಲ. ಅದು ಸುವರ್ಣರ ಸೌಭಾಗ್ಯ. ಅಂಥ ವ್ಯಕ್ತಿಗಳು ಅವರಿಗೆ ಸಿಕ್ಕಿದ್ದಾರೆ. ಸೊ ಅವರಿಬ್ಬರನ್ನೂ ಸಹ ಅವರು ನಟೇಶ್ ಅಂತೂ ಇಲ್ಲೇ ಇದ್ದಾರೆ, ಮುಖಸ್ತುತಿ ಆಗುತ್ತೆ. ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿಕೋಡಿ ಆ ಚೇತನವನ್ನು ನಾನು ನೆನೆಸ್ತಾ ನನಗೆ ಈ ಒಂದು ಅವಕಾಶಕ್ಕೆ ನಾನು ವಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ.